ಹಾಯ್ ಫ್ರೆಂಡ್ಸ್, ಟೈಮ್ಸ್ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಮ ಹತ್ರ ನಿಮ್ಮೆಲ್ಲರೂ ಗೊತ್ತೇ ಇರುತ್ತೆ. ನೀವು ಲಿಮಿಟ್ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ₹300 ₹400 ಡಿಪೆಂಡ್ ಅಪಾನ್ ಬ್ಯಾಂಕ್ಸ್ ಮೇಲೆ ಈ ಒಂದು ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ಅಂಡ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು, ಬ್ಯಾಂಕ್ SMS ಅಲರ್ಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಹಲವಾರು ಚಾರ್ಜಸ್ ಗಳನ್ನ ನಿಮ್ಮ ಅಕೌಂಟ್ ಅಲ್ಲಿ ಕಟ್ ಮಾಡ್ತಾನೆ ಇರ್ತಾರೆ. ಸೊ ಇನ್ ಕೇಸ್ ನೀವೇನಾದ್ರೂ ಈ ಒಂದು ಚಾರ್ಜಸ್ ಅನ್ನ ಅಂದ್ರೆ ಲೈಕ್ ಕಟ್ ಆಗ್ಬಾರ್ದು ಅಂಡ್ ನಾನು ತುಂಬಾ ಲಿಮಿಟೆಡ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅನ್ನೋದಾದ್ರೆ BSBDA ಅಂದ್ರೆ ಬೇಸಿಕ್ ಸೇವಿಂಗ್ಸ್ ಡೆಪಾಸಿಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇದೀವಿ. ಹಾಗೆ ಈ ಒಂದು ಅಕೌಂಟ್ ನ ಓಪನ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಇನ್ಫಾರ್ಮೇಶನ್ ಅದನ್ನ ಕಂಪ್ಲೀಟ್ ಆಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೊಂದ್ ವೇಳೆ ನೀವೇನಾದ್ರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು. ಈ ರೀತಿ ನಾವು ಕನೆಕ್ಟ್ ಆಗ್ಬೋದು. ಮೊದಲನೇದು, ಈ ಅಕೌಂಟ್ ನ ಓಪನ್ ಮಾಡೋದಕ್ಕೆ ನಿಮಗೆ ಏನೆಲ್ಲ ಬೇಕಾಗುತ್ತಪ್ಪ ಅಂದ್ರೆ ನಾರ್ಮಲ್ ಬೇಸಿಕ್ KYC ಡೀಟೇಲ್ಸ್ ಅಷ್ಟೇ ನಿಮಗೆ ಬೇಕಾಗುತ್ತೆ. ಲೈಕ್ ಆಧಾರ್, ಪ್ಯಾನ್ ಅಂಡ್ ಯುವರ್ ಫೋಟೋಗ್ರಾಫ್. ಇಷ್ಟಿದ್ರೆ ಸಾಕು, ನೀವು ಯಾವುದೇ ಒಂದು ಬ್ಯಾಂಕ್ ಹೋಗ್ಬಿಟ್ಟು ನೀವು BSBD ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಅಂಡ್ ಆನ್ಲೈನ್ ಮುಖಾಂತರ ಕೂಡ ನೀವು ಸೆಲೆಕ್ಟೆಡ್ ಬ್ಯಾಂಕ್ಸ್ ಅಲ್ಲಿ ನೀವು ಆನ್ಲೈನ್ ಥ್ರೂ ಕೂಡ ನೀವು ಈ ಒಂದು ಪ್ರೊಸೆಸ್ ಅನ್ನು ಕೂಡ ಮಾಡಬಹುದು. ಇದೇ ರಿಕ್ವೈರ್ಮೆಂಟ್ಸ್ ನಿಮ್ಗೆ ಇರುತ್ತೆ. ಅಂಡ್ ಇದರಲ್ಲಿ ನೀವು 50,000 ಮೇಲೆ ಟ್ರಾನ್ಸಾಕ್ಷನ್ ಮಾಡಕ್ ಆಗೋದಿಲ್ಲ. ಅಂಡ್ $50,000 ಡೆಪಾಸಿಟ್ ಅಷ್ಟೇ ಮಾತ್ರ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಇದ್ರ ಮೇಲೆ ಡೆಪಾಸಿಟ್ ಮಾಡಿದ್ರಪ್ಪ ಅಂದ್ರೆ ನೀವು ನಿಮ್ಮ ಅಕೌಂಟ್ ಆಟೋಮೆಟಿಕ್ ಆಗಿ ರೆಗ್ಯುಲರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಗೆ ಕನ್ವರ್ಟ್ ಆಗುತ್ತೆ. ಅಂಡ್ ಇಂಟ್ರೆಸ್ಟ್ ರೇಟ್ಸ್ ಕೂಡ ಈ BSBD ಅಕೌಂಟ್ ಅಲ್ಲಿ ನಾರ್ಮಲ್ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಯಾವ ರೀತಿ ಬರುತ್ತೋ ಅದೇ ರೀತಿಲಿ ಅರ್ನ್ ಆಗುತ್ತೆ. ಅಂಡ್ ATM ಕಾರ್ಡ್, ಚೆಕ್ ಬುಕ್ಸ್ ಎಲ್ಲ ರೆಗ್ಯುಲರ್ ಅಕೌಂಟ್ ಗೆ ಏನೆಲ್ಲ ಫೀಚರ್ಸ್ ಇರುತ್ತೋ ಆ ಎಲ್ಲಾ ಫೀಚರ್ಸ್ ಈ ಅಕೌಂಟ್ ಕೂಡ ಇರುತ್ತೆ. ಲಿಮಿಟೇಷನ್ ಇಷ್ಟೇ, ನೀವು 50,000 ಮೇಲೆ ಡೆಪಾಸಿಟ್ ಮಾಡಕ್ ಆಗೋದಿಲ್ಲ. ಇನ್ ಕೇಸ್ ₹1 ಜಾಸ್ತಿ ಆದ್ರೂ ಕೂಡ ಈ ಒಂದು ಅಕೌಂಟ್ ರೆಗ್ಯುಲರ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಈ ಒಂದು ಎಲ್ಲಾ ಚಾರ್ಜಸ್ ಕೂಡ ಈ ಅಕೌಂಟ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವು 50,000 ಒಳಗೆ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅನ್ನೋದಾದ್ರೆ ಈ ಒಂದು ಅಪ್ಲಿಕೇಶನ್ ಈ ಒಂದು ಬ್ಯಾಂಕ್ ಅಕೌಂಟ್ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಅಂಡ್ ATM ವಿತ್ಡ್ರಾಲ್ಸ್ ಮಂತ್ಲಿ 10,000 ಗೆ ಕ್ಯಾಪ್ ಮಾಡಿದ್ದಾರೆ. 10,000 ಮೇಲೆ ನೀವು ವಿತ್ಡ್ರಾ ಮಾಡಕ್ ಆಗೋದಿಲ್ಲ. ಇನ್ಕ್ಲೂಡಿಂಗ್ ನೆಫ್ಟ್, RTGS, IMPS, UPI ಪೇಮೆಂಟ್ಸ್ ಕೂಡ ಇಷ್ಟೇ ಇರುತ್ತೆ ಲಿಮಿಟ್. ಇದ್ರ ಮೇಲೆ ಕ್ರಾಸ್ ಮಾಡಿದ್ರೆ ನಿಮ್ಗೆ ಅದೇ ಸೇಮ್ ರೆಗ್ಯುಲರ್ ಅಕೌಂಟ್ ಗೆ ಕನ್ವರ್ಟ್ ಆಗುತ್ತೆ. ಅಂಡ್ ಯಾವುದೇ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ನಿಮ್ಗೆ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ. ನೀವು ಯಾವುದೇ ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಲೈಕ್ ರೆಗ್ಯುಲರ್ ಅಕೌಂಟ್ ಓಪನ್ ಮಾಡ್ತೀರಾ, ಅಲ್ಲೋಗ್ಬಿಟ್ಟು ಕೇಳಿದ್ರೆ ನನ್ಗೊಂದು BSBD ಅಕೌಂಟ್ ಬೇಕಂದ್ರೆ ಅವರು ಓಪನ್ ಮಾಡ್ಕೊಡ್ತಾರೆ. ಇದೇ ರಿಕ್ವೈರ್ಮೆಂಟ್ಸ್ ಇರುತ್ತೆ ನಿಮ್ಗೆ. ಅವರೆಲ್ಲ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಅಂಡ್ ನೀವು ಏನಾದ್ರೂ ಸೈಮಲ್ಟೇನಿಯಸ್ ಆಗಿ ಎರಡು ಇಟ್ಕೋಬೇಕಂದ್ರೆ ಇದು ಆಗೋದಿಲ್ಲ. ಅಕ್ರಾಸ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೇ ಒಂದ್ ಪರ್ಸನ್ ಗೆ ಒಂದು BSBD ಅಕೌಂಟ್ ಇರುತ್ತೆ ಮಾತ್ರ. ಅದು ಕೂಡ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಬ್ಯಾಂಕ್ ಅಕೌಂಟ್ ಅಲ್ಲಿ ಮಾತ್ರ BSBD ಅಕೌಂಟ್ ಅನ್ನ ನೀವು ಇಟ್ಕೋಬಹುದು. ಎಲ್ಲಾ ಒಂದು ಬ್ಯಾಂಕ್ ಅಲ್ಲೂ ನಾನು ಒಂದು BSBD ಅಕೌಂಟ್ ಇಟ್ಕೊಂತೀನಿ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. RBI ಗೈಡ್ಲೈನ್ಸ್ ಪ್ರಕಾರ ಒಂದು BSBD ಅಕೌಂಟ್ ಯಾವ್ದಾರ ಒಂದು ಬ್ಯಾಂಕ್ ಅಲ್ಲಿ ನೀವು ಇಟ್ಕೋಬಹುದು. ಹಾಗೊಂದ್ ವೇಳೆ ನಿಮ್ಗೆ ಏನಾದ್ರು ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಕೂಡ ಬೇಕಪ್ಪ ಅಂದ್ರೆ ಬೇರೆ ಒಂದು ಬ್ಯಾಂಕ್ ಅಲ್ಲಿ ಲೈಕ್ ಕೆನರಾ ಬ್ಯಾಂಕ್ ಅಲ್ಲಿ ನೀವು ಸೇವಿಂಗ್ಸ್ ಅಕೌಂಟ್ ಅನ್ನ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಇಟ್ಕೋಬಹುದು. ಹಂಗ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೀವು ಬೇಕಿದ್ರೆ BSBD ಅಕೌಂಟ್ ಅನ್ನ ಓಪನ್ ಮಾಡ್ಕೊಬಹುದು. ಎರಡನ್ನು ಕೂಡ ಒಂದೇ ಬ್ಯಾಂಕ್ ಅಲ್ಲಿ ನೀವು ಇಟ್ಕೊಳಕ್ ಆಗೋದಿಲ್ಲ. ಇದು BSBD ಒಂದು ಆಕ್ಚುಲಿ ಈ ಫೀಚರ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್. ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿರ್ತೀನಿ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಅಥವಾ ಇವಾಗ್ಲೇ ನೀವು ಓಪನ್ ಮಾಡ್ಕೊಬೇಕಂದ್ರೂ ಕೂಡ ಯಾವ್ದಾರ ಒಂದು ನಿಯರೆಸ್ಟ್ ಬ್ಯಾಂಕ್ ನ ರೀಚ್ ಆದ್ರೂ ಕೂಡ ಈ ಒಂದು ಅಕೌಂಟ್ ಅನ್ನ ನೀವು ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಬಹುದು. ಹೋಪ್ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಈ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.